ರೆಗ್ಯುಲರ್ ಮಾಡ್ತಾ ಇದಾರೆ. ಈಗ ಸ್ಟಾರ್ಟ್ ಮಾಡಿರ್ಬೋದು, ಪೂರ್ತಿ 3 ತಿಂಗಳಲ್ಲಿ ಒಂದ್ ದಿವಸ ರಜಾ ಹಾಕಿಲ್ಲ. ಎಷ್ಟು ಪ್ರಪೋರ್ಷನಲ್ ಆಗಿ ಮಾಡ್ತಾರೆ ಅಂದ್ರೆ ಪ್ರೊಫೆಷನಲ್ಸ್ ಮಾಡ್ದಂಗೆ ವರ್ಕೌಟ್ ಮಾಡ್ತಾರೆ. ಭಾರಿ ಖುಷಿ ಆಗೈತೆ ನಾನು ನೋಡಿ. ಇದಕ್ಕೆಲ್ಲ ಕ್ರೆಡಿಟ್ಸ್ ಕಿಟ್ಟಿ ಸರ್ಗೆ ಹೋಗ್ಬೇಕು. ಹಾಗೆ ಅಲ್ಲಿರುವಂತ ಟ್ರೈನರ್ಸ್ ಚೇತನ್ ಅಣ್ಣ ಆಗಿರ್ಬೋದು ಅಂಡ್ ಅಪ್ಪಾಜಿ ಸರ್. ಸೊ ನಾನು ಹೋಗಿದ್ದು 1 ಮಂತ್ ಅಲ್ಲೇ ಫುಲ್ ಪ್ರೊಫೆಷನಲ್ ರೀತಿ ಮಾಡಿಸಿದ್ದು ಅವ್ರುಗಳು. ಸೊ ಫಸ್ಟ್ ಹೋದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಲೇಸಿನೆಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಅದನ್ನ ಅವ್ರು ಬಿಡಲ್ಲ. ದಿನ ವೇಟ್ಸ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಅದನ್ನ ಅವರು ಆಕ್ಚುಲಿ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಅಷ್ಟು ಡೆಡಿಕೇಟೆಡ್ ಆಗಿ ಹೋಗ್ತೀನಿ ಅಂದ್ರೆ ಅವ್ರಗಳ ಕಾರಣ ಅಂಡ್ ಅಲ್ಲಿರುವಂತ ಎನ್ವೈರನ್ಮೆಂಟ್ ಮುಖ್ಯ ಆಗಿದೆ. ಸೊ ಕ್ರೆಡಿಟ್ಸ್ ಎಲ್ಲ ಕಿಟ್ಟಿ ಸರ್, ಜಿಮ್ಗೆ ಕಿಟ್ಟಿ ಸರ್. ಇನ್ನೊಂದೇನಂದ್ರೆ ಅಪ್ಪನ ತರ ಮಕ್ಕಳು. ಅಪ್ಪ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ರೆಗ್ಯುಲರ್ ತಪ್ಸೋದೇ ಇಲ್ಲ. ಇದುವರೆಗೂ ಒಂದ್ ದಿವಸನೂ ವರ್ಕೌಟ್ ತಪ್ಸಲ್ಲ. ಏನಾದ್ರೂ ಆಚೆ ಹೋದ್ರೆ ಅಷ್ಟೇನೆ ಅದೇ ಸ್ಟ್ರಿಕ್ಟ್ ಆಗಿ ಬಂದ್ ಮಾಡ್ತಾರೆ. ಅದೇ ತರ ಮಕ್ಕಳು ನನಗ್ ಭಾರಿ ಇಷ್ಟ. ನಾನ್ ಪ್ರೇಮ್ ಸರ್ ಹೇಳ್ತಾ ಇರ್ತೀನಿ, ನಿಮ್ದು ಏನ್ ಅಚೀವ್ಮೆಂಟ್ ಅಂದ್ರೆ ಮಕ್ಕಳು ಈ ತರ ಅಚೀವ್ ಮಾಡ್ತಾ ಇರೋದು ನಿಮ್ದು ಅಚೀವ್ಮೆಂಟ್ ಅಂತ ನಾನು ಅವರಿಗೆ ತುಂಬಾ ಸರಿ ನಾನು ಹೇಳ್ತೀನಿ. ಏನ್ ಹೇಳಿ ಕೇಳಿಸ್ಲಿಲ್ಲ ನನಗೆ. ಹೌದು ಇಲ್ಲ, ಎಲ್ಲ ಆರ್ಟಿಸ್ಟ್ಗಳು ಇರುವಂತ ಯಾರಾದ್ರೂ ಲೆಟರ್ಸ್ ಬರೀಬೇಕು ಅಂತಂದ್ರೆ ಮಸಲ್ ಪ್ಲಾನೆಟ್, ಕೇರ್ ಆಫ್ ಮಸಲ್ ಪ್ಲಾನೆಟ್, ಪ್ರೇಮ್ ಕೇರ್ ಆಫ್ ಮಸಲ್ ಪ್ಲಾನೆಟ್.